ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ವಕ್ಫ್ ಮಸೂದೆಯನ್ನು ಕಿರಣ್ ರಿಜಿಜು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಮಂಡಿಸಿದ್ದಾರೆ. ಇವತ್ತು ವಕ್ಫ್ ಮೇಲಿನ ಚರ್ಚೆಗೆ ನಿನ್ನೆ ನಿಗದಿಯಾಗಿದ್ದಂತೆ ಇವತ್ತು ಚರ್ಚೆಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. NDA ಕಡೆಯ ಪಾರ್ಟಿಗಳಿಗೂ ಕೂಡ ಅವಕಾಶ ಇದೆ. ಅದೇ ರೀತಿಯಲ್ಲಿ ಇಂಡಿಯಾ ಕೂಟ ಇದೆಯಲ್ಲ, ಈ ಇಂಡಿಯಾ ಕೂಟದ ಪಕ್ಷಗಳ ನಾಯಕರುಗಳು ಕೂಡ ಇದರ ಬಗ್ಗೆ ಮಾತಾಡಬಹುದಾಗುತ್ತೆ. ವಕ್ಫ್ ಮಸೂದೆಗೆ ಬಲವಾಗಿ ಇಂಡಿಯಾ ಒಕ್ಕೂಟದ ಕಡೆಯಿಂದ ವಿರೋಧ ಇದೆ. ಬಿಲ್ ಪಾಸ್ ಆಗುತ್ತಾ ಆಗಲ್ವ ಈ ಒಂದು ಪ್ರಶ್ನೆ ಇದೆ. ಇಂಡಿಯಾ ಒಕ್ಕೂಟ ಅದು ಯಾವುದೇ ಕಾರಣಕ್ಕೂ ಈ ಬಿಲ್ ಪಾಸ್ ಆಗಬಾರ್ದು ಅಂತ ಹೇಳಿ ಹಠಕ್ಕೆ ಬಿದ್ದು ಜಿದ್ದಿಗೆ ಬಿದ್ದು ಕೂತಿದೆ ಇಂಡಿಯಾ ಒಕ್ಕೂಟ. ಈ ಕಡೆ ಚೆಕ್ ಮಾಡಿಕೊಂಡಾಗ NDA ಇದರಿಂದ ಅಪಾಯ ಇಲ್ಲ, ತೊಂದರೆ ಇಲ್ಲ, ಇದರಲ್ಲಿ ಸುಧಾರಣೆ ಅಂದರೆ ಏನು ತಪ್ಪಿದೆ, ಇದರಲ್ಲಿ ಯಾಕೆ ನಿಮ್ಮ ವಿರೋಧ ಇದೆ, ಇದಕ್ಕೆ ಯಾರು ಇದ್ರ ಬಗ್ಗೆ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಅವರು ಅವರ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಲೋಕಸಭೆಯಲ್ಲಿ ನೋಡಿ ಇದು ಪಾಸ್ ಆಗುತ್ತಾ ಫೇಲ್ ಆಗುತ್ತೆ ಚೆಕ್ ಮಾಡಿಕೊಂಡಾಗ ಲೋಕಸಭೆಯಲ್ಲಿ 542 ಅದರ ಸ್ಥಾನಗಳು ಸದ್ಯಕ್ಕೆ. ಇದರಲ್ಲಿ 293 NDA ಇದ್ದರೆ 233 ಇಂಡಿಯಾ ಕೂಟದಿದೆ. ಸರಳ ಬಹುಮತ ಬೇಕು, ಈ ಬಿಲ್ ಒಂದು ಪಾಸ್ ಮಾಡ್ಕೊಳ್ಬೇಕು ಅಂದರೂ ಕೂಡ 272 ವೋಟು ಮಸೂದೆ ಪರವಾಗಿ ಬೀಳಬೇಕು. ತಿದ್ದುಪಡಿ ಆಗಿರೋದೇನು, ವಕ್ಫ್ ಘೋಷಣೆಗೆ ಷರತ್ತುಗಳೇನಂತ ನೋಡಿದ್ರೆ 1995 ಹಿಂದಿನ ಕಾನೂನು ವಕ್ಫನ್ನು ಘೋಷಣೆ ಮಾಡೋದು ಯಾವುದೋ ಒಂದು ಸ್ವತ್ತಪ್ಪ, ಅದನ್ನು ವಕ್ಫ್ ಆಸ್ತಿ, ಇದು ವಕ್ಫೆ ಸೇರಿದ್ದು ಅಂತ ಘೋಷಣೆ ಮಾಡೋದಕ್ಕೆ ನಿರ್ದಿಷ್ಟ ಅವಧಿಯ ಷರತ್ತುಗಳೇ ಇರಲಿಲ್ಲ. ಹೊಸ ತಿದ್ದುಪಡಿ ಇಸ್ಲಾಂ ಧರ್ಮವನ್ನು 5 ವರ್ಷಗಳ ಕಾಲ ಪಾಲಿಸಿದಂಥ ವ್ಯಕ್ತಿಗೆ ಮಾತ್ರ ಅಧಿಕಾರ ಇರುತ್ತೆ. ದುರ್ಬಳಕೆ ತಡೆ, ವ್ಯಾಜ್ಯ ಪರಿಶೀಲನೆ ಹಿಂದಿನ ಕಾನೂನು ಇದ್ದಿದ್ದು. ಈ ದುರ್ಬಳಕೆ ತಡೆ ಹೇಗೆ ಮತ್ತು ಏನಾದರೂ ಒಂದಷ್ಟು ಲಿಟಿಗೇಷನ್ಸ್ ಬರ್ತವೆ, ವ್ಯಾಜ್ಯಗಳು, ಈ ಆಸ್ತಿ ನನಗೆ ಸೇರಿದ್ದು, ನಿನಗೆ ಸೇರಿದ್ದು, ನಿಂದಲ್ಲ ನಂದು, ಅಷ್ಟು ವ್ಯಾಜ್ಯಗಳು ಜಗಳಗಳು ಬರ್ತಾವಲ್ವಾ. ಹಿಂದಿನ ಕಾನೂನು ಆಸ್ತಿ ದುರ್ಬಳಕೆಯನ್ನು ತಡೆಗಟ್ಟುವಂಥ ಸ್ಪಷ್ಟ ನಿಯಮಗಳೇ ಹಿಂದಿನ ಕಾನೂನಲ್ಲಿ ಇರಲಿಲ್ಲ. ಯಾವ ದುರ್ಬಳಕೆ ಆಗಬಹುದು, ಅದನ್ನು ಯಾರೋ ತನ್ನ ಹೆಸರಿಗೆ ಬರ್ಸ್ಕೊಳ್ಬಹುದು. ವಕ್ಫ್ಗೆ ಅಂತ ಯಾರೋ ದಾನ ಕೊಡ್ತಾನಪ್ಪ, ವಕ್ಫ್ಗೆ ಇಟ್ಕೊಳ್ರಿ, ಇದು ಸಮುದಾಯದ ಉದ್ಧಾರ ಮಾಡಿ ಅಂತ ಕೊಡ್ತಾನೆ. ಆ ಆಸ್ತಿ ನಿನ್ಯಾರೋ ತನ್ನ ಖಾಸಗಿ ಬಳಕೆಗೆ ಬಳಸ್ಕೊಳ್ಬಹುದು, ನಿಯಮಗಳಿರಲಿಲ್ಲ. ಹೊಸ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಆಸ್ತಿ ದುರ್ಬಳಕೆಯನ್ನು ತಡೆಗಟ್ಟಲು ವ್ಯಾಜ್ಯ ಪರಿಶೀಲಿಸುವುದಕ್ಕೆ ಮೊದಲೆಲ್ಲ ವಕ್ಫೆ, ಆಸ್ತಿ ವಿವಾದ ಬಂದರೂ ಅವರೇ ತೀರ್ಮಾನ, ವಿವಾದ ಬರದೇ ಇದ್ದರೂ ಅವ್ರದ್ದೇ, ಯಾರೋ ಬಳಸ್ಕೊಂಡು ಹೋದರೂ ಅದು ದೊಡ್ಡ ವಿಚಾರ ಆಗ್ತಿರಲಿಲ್ಲ. ಈಗೇನಾಗುತ್ತೆ, ಜಿಲ್ಲಾಧಿಕಾರಿಗಳಿಗೆ ಏನು ವ್ಯಾಜ್ಯ ಇದು, ಯಾರಿಗೆ ಸೇರಿದ ಸೊತ್ತಿದು, ಏನರಪ್ಪ ನಿಮ್ಮ ಗಲಾಟೆ ಅಂತ ಜಿಲ್ಲಾಧಿಕಾರಿಗಳು ಪರಿಶೀಲಿಸಬಹುದು. ಮಹಿಳೆಯರಿಗೆ ಆಸ್ತಿ ಹಕ್ಕು, ಹಿಂದಿನ ಕಾನೂನು 1995 ಮಹಿಳೆಯರಿಗೆ ವಕ್ಫ್ ಆಸ್ತಿಯಲ್ಲಿ ಹಕ್ಕು ಖಾತ್ರಿಯ ನಿರ್ದಿಷ್ಟ ಉಲ್ಲೇಖನೇ ಇರಲಿಲ್ಲ. ಹೊಸ ತಿದ್ದುಪಡಿ ಬಂದಾಗ ಏನಾಗುತ್ತೆ, ಮಹಿಳೆಯರಿಗೆ ಸಮಾನ ಹಕ್ಕನ್ನು ಖಾತ್ರಿಪಡಿಸುವಂತಹ ನಿಬಂಧನೆಯನ್ನು ಇಲ್ಲಿ ಸೇರಿಸಲಾಗಿದೆ. ಅವ್ರಿಗೂ ಸಮಾನ ಹಕ್ಕಿದೆಯಪ್ಪ ಈ ಸ್ವತ್ತಲ್ಲಿ ಅಂತ. ವಕ್ಫ್ ಮಂಡಳಿ ರಚನೆ ಹೇಗಪ್ಪ, 1995 ಹಿಂದಿನ ಕಾನೂನು ಪ್ರಕಾರ ಹೋದಾಗ ಕೇಂದ್ರ ರಾಜ್ಯ ಈ ವಕ್ಫ್ ಮಂಡಳಿಯಲ್ಲಿ ಇರದೇ ಇರತಕ್ಕಂಥ ಸದಸ್ಯರನ್ನು ಸೇರಿಸುವ ನಿಯಮ ಇತ್ತು. ಹೊಸ ತಿದ್ದುಪಡಿಯಲ್ಲಿ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಕನಿಷ್ಠ 2 ಮಹಿಳೆಯರು ಇರಬೇಕಾಗತ್ತೆ. ಲೆಕ್ಕ ಪರಿಶೋಧನೆ ಏನಿದು, ವಕ್ಫ್ನ ಆಸ್ತಿಕತೆ ಏನು, ಸ್ವತ್ತಿನ ಕತೆ ಏನು, ದಾನದ ಕತೆ ಏನು, ಹಣದ ಕತೆ ಏನು ಖರ್ಚು ಮಾಡಿದ್ರಿ, ಎಲ್ಲಿ ಉಳಿಸಿದ್ದೀರಿ, ಏನೇನು ನಿಮ್ಮದು ಆದಾಯ ವೆಚ್ಚ ಎಲ್ಲ ಹೇಗಪ್ಪ ಅಂತ ಕೇಳಿದಾಗ ಆ ವಿಚಾರದಲ್ಲಿ ಮಂಡಳಿ ನೇಮಿಸಿದ ಲೆಕ್ಕ ಪರಿಶೋಧಕರಿಂದ ಖಾತೆ ಪರಿಶೋಧನೆ ಆಗ್ತಾಯಿತ್ತು. ಮಂಡಳಿನೇ ನೇಮಕ ಮಾಡಬೇಕು ಒಬ್ಬ ಲೆಕ್ಕ ಪರಿಶೋಧಕನನ್ನು ಹಿಂದೆ ಇದ್ದಿದ್ದು. ಹೊಸ ತಿದ್ದುಪಡಿ ಆದರೆ ರಾಜ್ಯ ಸರ್ಕಾರ ರಚನೆ ಮಾಡುತ್ತಲ್ಲ ಲೆಕ್ಕ ಪರಿಶೋಧಕ, ಅವರೇ ಬಂದು ಆಡಿಟ್ ಮಾಡ್ತಾರೆ. ಅದನ್ನು ನಿಮ್ದೇನು ಕತೆ ನೋಡೋಣ ಬನ್ನಿ, ಲೆಕ್ಕಪತ್ರಗಳು ಕೊಡಿ ಅಂತ ಇವರೇ ಹೋಗಿ ಚೆಕ್ ಮಾಡ್ತಾರೆ. ಮೊದಲೆಲ್ಲ ಅವರವರೇ ಇದ್ರಲ್ಲ, ಆಗ ಅನುಮಾನಗಳು ಇದ್ವು, ಅವ್ರಿಗೆ ಸಮಾಧಾನವೂ ಇತ್ತು, ನಮ್ಮ ಕಡೆಯವರು ಚೆಕ್ ಮಾಡ್ತಾ ಇದ್ದಾರೆ ಬಿಡ್ರಪ್ಪ ಅಂತ. ಆಚೆ ಅವ್ರಿಗೆ ನೋಡಿದಾಗ ಏನಾಗುತ್ತೆ, ಇಲ್ಲೇನು ನಡೀತಾ ಇದೆ, ಎಲ್ಲ ಇವರೇ ಸೇರಿಕೊಂಡು ತಿಂದ್ರಾ ಬಿಟ್ರಾ ಗೊತ್ತಿಲ್ಲ, ಮೋಸ ಮಾಡಿದ್ದಾರಾ ಗೊತ್ತಿಲ್ಲ, ಈ ಥರದ ಅನುಮಾನಗಳಿದ್ವು. ಆಸ್ತಿ ನೋಂದಣಿ ಪಾರದರ್ಶಕತೆ ಹಿಂದಿನ ಕಾನೂನು ಏನಿತ್ತು ಅಂದರೆ ವಕ್ಫ್ ಆಸ್ತಿಗಳ ನೋಂದಣಿ ವಿವರಗಳ ಸಲ್ಲಿಕೆಗೆ ಸಮಯದ ಮಿತಿ ಇರಲಿಲ್ಲ, ಏನು ಅದಕ್ಕೆ ಒಂದು ಟೈಮ್ ಲಿಮಿಟೇ ಇರಲಿಲ್ಲ ಅಂತ. ಈಗ ಈ ಕಾನೂನು ಜಾರಿಯಾದರೆ ಎಲ್ಲ ವಕ್ಫ್ ಆಸ್ತಿಗಳನ್ನು ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಬೇಕಾಗೋದು ಕಡ್ಡಾಯ ಆಗುತ್ತೆ. ಎಲ್ಲ ಆಸ್ತಿ ಇದೆಯಲ್ಲಪ್ಪ ವಕ್ಫ್ನ ಆಸ್ತಿಗಳನ್ನು ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಬೇಕಾಗತ್ತೆ, ಇದು ಕಡ್ಡಾಯ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಪರ ವಿರೋಧ ಚರ್ಚೆ ಅಂತೂ ನಡೀತಾ ಇದೆ. ತಿದ್ದುಪಡಿ ಹೊಸದು ಬಂದರೆ ಏನಾಗುತ್ತೆ, ಹಳೆದಿದ್ದಾಗ ಏನಾಗ್ತಾ ಇತ್ತು ಅಂತ ಹೇಳಿ ನಮ್ಗೆ ಹಳೇದೇ ಇರಲಿ ಅಂತ ಅನೇಕರಲ್ಲಿ ಮಾತಾಡ್ತಾ ಇದ್ದಾರೆ. ಹೊಸದಾಗಬೇಕು ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಧ್ವನಿಯಲ್ಲಿದೆ. To move the motion for consideration of the Waqf Amendment Bill 2025 and Mussalman Waqf Repeal Bill 2024. अध्यक्ष महोदय जी, आपने जो रूलिंग दिया है JPC के बारे में जिक्र किया है, उसी के साथ साथ जुड़ते हुए एक मिनट जी, एक मिनट श्री सोगत राय जी संशोधन संख्या 108 को प्रस्तुत करें।
आप बोल रहे थे ना Under Rule 77(2) of the Rules of Procedure, I propose that the Waqf Amendment Bill 2025 be recommitted for the purpose of eliciting further opinion thereon. ओके माननीय मंत्री जी, अब 12